ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಮಯ ಬಂದು ಇವಾಗ 7:30 ಆಗಿದೆ. ಸೊ ಇವತ್ತು ನಮಗೆ ಯಾವ ಥರ ಕಸ್ಟಮರ್ ಸಿಗ್ತಾರೆ, ಏನು ರೆಸ್ಪಾನ್ಸ್ ಮಾಡ್ತಾರೆ ಮತ್ತು ಇವತ್ತಿನ ಅರ್ನಿಂಗ್ಸ್ನ ಈ ವಿಡಿಯೋದಲ್ಲಿ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಬನ್ನಿರಿ. ಜಾಸ್ತಿ ಟೈಮ್ ತಗೊಳ್ಳಲ್ಲ, ಬೇಗ ಎಲ್ಲಿಂದ ಎಲ್ಲಿಗೆ ಹೋದೆ ಅನ್ನೋದನ್ನ ಟಕ ಅಂತ ಮುಗಿಸ್ಬಿಡ್ತೀನಿ. ಇವತ್ತು ಬಾಡಿಗೆ ಲಾಂಗ್ ಟ್ರಿಪ್ ಎಲ್ಲೂ ಹೋಗಿಲ್ಲ, ಎಲ್ಲ ಲೋಕಲ್ ಬಾಡಿಗೆನೇ. ಸೊ ಗೊಟ್ಟಿಗೆರೆಯಿಂದ ಮೀನಾಕ್ಷಿ ಮಾಲಿಂದ ವೆಗಾ ಸಿಟಿಗೆ, ಮತ್ತು ವೆಗಾ ಸಿಟಿಯಿಂದ ಜೆ ಪಿ ನಗರ ಸರೌಂಡಿಂಗು 5th ಫೇಸು 6th ಫೇಸು ಫುಲ್ಲು ಸುತ್ತಾಡಿದೆ. ಅಲ್ಲೇ ಮಾರ್ನಿಂಗು 10ರಿಂದ 15 ಆರ್ಡ್ರು ರೆಸ್ಟ್ ಕೊಡಿದೆ, ಬ್ಯಾಕ್ ಟು ಬ್ಯಾಕ್ ಆರ್ಡ್ರ್ ಕೊಟ್ಟ. ಸೊ ಎಲ್ಲ ಲೋಕಲ್ ಬಾಡಿಗೆನೇ ಇತ್ತು. ಅಮೌಂಟ್ ಕಮ್ಮಿ ಆದರೂ ಕೂಡ ಅರ್ನಿಂಗ್ಸು ಬೇಗ ಆಗೋಯಿತು. ಚಾನಲ್ ಹೆಸರನ್ನ ನೋಡಿ ಕೆಲವೊಂದು ಕಸ್ಟಮರು ನೀಟಾಗಿ ಮಾತಾಡ್ಸಿದ್ರು, ಇನ್ನು ಕೆಲವರು ನೋಡಿದಿರೋ ಥರ ಇದ್ದರು. ಪರವಾಗಿಲ್ಲ, ಅವ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂತ ನನ್ನ ಡ್ಯೂಟಿ ನಾನು ಮಾಡ್ತಾನೆ ಹೋದೆ. 1 ಗಂಟೆ ಆಗೋಗಿತ್ತು. ಸುದೀಪ್ ಸರ್ ಮನೆ ಹತ್ರನೇ ಒಂದು ಹೋಟೆಲ್ ಇತ್ತು. ಸೊ ಆ ಹೋಟೆಲಲ್ಲಿ ಬಿಸಿ ಊಟ ಮುಗಿಸಿ ಹಾಗೆ ಅವ್ರ ಮನೆ ಮುಂದೆ ಅವರು ರೆಸ್ಟ್ ಮಾಡಿದೆ. ಅಲ್ಲೇ ಸುದೀಪ್ ಸರ್ ಅವ್ರ ಅಳಿಯ ಸಂಚಿತ್ ಅವ್ರು ಸಿಕ್ಕಿದ್ರು. ಮಾತಾಡಿಸಿ ಒಂದು ಸೆಲ್ಫಿ ತಗೊಂಡೆ. ಹಾಯ್ ಎಲ್ಲರಿಗೂ. ಡ್ಯೂಟಿ ಸ್ಟಾರ್ಟ್ ಮಾಡಿದ್ದು ಬೆಳಿಗ್ಗೆ 7:30ಗೆ. ಇವಾಗ ಟೈಮ್ ಬಂದು 3 ಗಂಟೆ ಆಗಿದೆ. ಸೊ ಡ್ಯೂಟಿ ಪರವಾಗಿಲ್ಲ, 2 ಅವರ್ ರೆಸ್ಟ್ ಮಾಡಿ 1000 ರೂಪೀಸ್ ಆಗಿದೆ. ಇವತ್ತು ಲಾಂಗ್ ಟ್ರಿಪ್ ಎಲ್ಲೂ ಹೋಗಿಲ್ಲ, ಎಲ್ಲ ಲೋಕಲ್ ಬಾಡಿಗೆನೇ. 1 ಅವರ್ ಆಯಿತು, ಇನ್ನೂ ಒಂದು ಡ್ಯೂಟಿನೂ ಬಿದ್ದಿಲ್ಲ. ವೆಯ್ಟ್ ಮಾಡ್ತಾ ಇದ್ದೀನಿ, ನೋಡೋಣ ಎಲ್ಲಿಗೆ ಬೀಳುತ್ತೆ ಅಂತ. ಇವಾಗ ಸುದೀಪ್ ಸರ್ ಅವ್ರ ಮನೆ ಮುಂದೆ ಇದ್ದೆ. ಏನೋ ಪಾರ್ಸಲ್ ಬಂತು ಅನಿಸುತ್ತೆ ಅವರಿಗೆ. ಡೆಲಿವರಿ ಬಾಯ್ ಅವರು ಕೊಟ್ಬಿಟ್ಟು ಹೋಗ್ತಾ ಇದ್ದಾರೆ ಆಟೋದಲ್ಲಿ. ಇದೇ ಮನೆ, ಹೊರಗಡೆಯಿಂದ ತೋರಿಸ್ತೀನಿ. ಇದು ಕಾಂಪೌಂಡ್ ಎಲ್ಲ ತುಂಬ ದೊಡ್ಡದಾಗಿ ಕಟ್ಬಿಟ್ಟಿದ್ದಾರೆ. ಮನೆಯೇ ಕಾಣಿಸಲ್ಲ, ಮೇಲ್ಗಡೆ ಮಾತ್ರ ಕಾಣಿಸುತ್ತೆ. 3ನೇ ಫ್ಲೋರು ಇಲ್ಲ 4ನೇ ಫ್ಲೋರ್ ಇರ್ಬೋದು ಅದು ಕಾಣಿಸ್ತಾ ಇರೋದು. ಮಣ್ಣೆಲ್ಲ ಹಾಕ್ಬಿಟ್ಟಿದ್ದಾರೆ, ಏನೋ ಕೆಲಸ ನಡೀತಾ ಇರ್ಬೋದು ಒಳಗಡೆ. ಈ ಕಾರ್ ಯಾವಾಗಲೂ ಇಲ್ಲೇ ಇರುತ್ತೆ, ಬಾಸ್ ಅವ್ರ ಮನೆ ಮುಂದೆನೇ. ಇದು ಅವ್ರದ್ದೇ ಅನಿಸುತ್ತೆ, A05 MS 3645. ಮತ್ತು ಅದರ ಆಪೋಸಿಟು ಈ ಮನೆಯಲ್ಲಿ ಸುದೀಪ್ ಸರ್ ಅವರು, ಸಂಜಿತ್ ಅವರು ಇರ್ತಾರೆ ಅನಿಸುತ್ತೆ. ಜಸ್ಟು ಇವಾಗ ತಾನೇ ಹೋದ್ರು ಇಲ್ಲಿಂದಾನೆ ಅವರು. ಮೇಲ್ಗಡೆನೇ ಇದ್ದಾರೆ ಅವರು. ಒನ್ ಅವರಿಂದ ಇಲ್ಲೇ ಇದ್ದೀನಿ, ಇನ್ನೂ ಒಂದು ಡ್ಯೂಟಿ ಬಿದ್ದಿಲ್ಲ. ಸೊ ನೋಡೋಣ ಇನ್ನೂ ಎಷ್ಟೊತ್ತಾಗುತ್ತೆ. ಡ್ಯೂಟಿ ಬಿದ್ದರೆ ಹೋಗೋಣ, ಇಲ್ಲಾಂದರೆ ಇಲ್ಲೇ ಇನ್ನೊಂದು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡೋಣ ಮನೆ ನೋಡಿಕೊಂಡು. ಹೇಗಿದ್ದೀರಾ ಬಾಸ್? ನೀವು? ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು.
ಬಾಸ್ ಮನೆಯಿಂದನೇ ಮೀನಾಕ್ಷಿ ಮಾಲ್ಗೆ ಒಂದು ಆರ್ಡರ್ ಬೀಳ್ತು. ವೀಡಿಯೋ ಮಾಡ್ತಿರೋದನ್ನ ನೋಡಿ ಕಸ್ಟಮರು ಒಳ್ಳೆ ರೆಸ್ಪಾನ್ಸ್ ಮಾಡಿದ್ರು. ಹಾಗೆ ಅಲ್ಲೇ 4 ಲೋಕಲ್ ಡ್ಯೂಟಿ ಹೊಡೆದು ಹಾಗೆ ಡ್ಯೂಟಿ ಮುಗಿಸಿ ಮನೆಗೆ ಹೋದೆ. आप बढ़िया ऑटो है, बहुत सजा के रखा है भैया ने एंड ड्राइविंग भी बहुत अच्छे से किया और सेफली हमको हॉस्पिटल पहुंचा दिया. थैंक यू भैया. ಥ್ಯಾಂಕ್ ಯು ಸರ್. ಇವರು ಮಾತಾಡುವಾಗ ಫೋನ್ ಕಾಲಲ್ಲಿದ್ದೆ. ಇವರು ಮಾತಾಡಿರೋದೆಲ್ಲ ಮ್ಯೂಟ್ ಆಗೋಗಿದೆ. ಇವ್ರು ಹೇಳ್ತಾ ಇರೋದೇನೆಂದರೆ ಆಟೋ ಎಲ್ಲ ಕ್ಲೀನಾಗಿ ಚೆನ್ನಾಗಿ ಇಟ್ಟಿದ್ದೀರಾ, ಆಲ್ ದ ಬೆಸ್ಟು, ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೈ ಮುಗಿದು ಕೇಳ್ಕೊಂಡ್ರು. ಇವರಿಗೊಂದು ಥ್ಯಾಂಕ್ಸ್ ಅಂತ ಹೇಳ್ತಾ ಡ್ಯೂಟಿನ ಮುಗಿಸ್ತಾ ಇದ್ದೀನಿ. ಇವತ್ತು ಅರ್ನಿಂಗ್ಸ್ ಬಂದು 15 ಆರ್ಡ್ರು 1300 ಆಯಿತು. ಹೆಚ್ಚಿನ ವೀಡಿಯೋಗಳಿಗಾಗಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.